ಕುಂಬ್ಳೆ ಅವರು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಹೆಮ್ಮೆಯ ಕ್ರಿಕೆಟ್ ಆಟಗಾರರಾಗಿದ್ದಾರೆ. ಇವತ್ತು ಅವರ ಸಾಧನೆ ಯಾಕೆಂದರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ, ದೇಶದಲ್ಲಿ ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅದರಲ್ಲಿ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅವರ ಲೆಗ್ ಸ್ಪಿನ್ ಮುಖಾಂತರ ನಮ್ಮ ದೇಶ ಇವತ್ತು ನಮ್ಮ ಕ್ರಿಕೆಟ್ ತಂಡದವರು ಗೆಲುವನ್ನು ಸಾಧಿಸಿದ್ದಾರೆ. ಅದರಲ್ಲಿ ಅವರ ಅಮೋಘವಾದಂಥ ಅವರ ಒಂದು ಸೇವೆ ಇದೆ. ಅವರು ಕ್ರಿಕೆಟ್ ಜೊತೆಯಲ್ಲಿ ಅವರಿಗೆ ಅರಣ್ಯದ ಬಗ್ಗೆ, ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ, ಸಂರಕ್ಷಣೆ ಬಗ್ಗೆ ಭಾಳಷ್ಟು ಕಳಕಳಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಹಿಂದೇನೂ ಅವರು ಕರ್ನಾಟಕ ರಾಜ್ಯದ ಒಂದು ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಪಶು ಪಕ್ಷಿಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಭಾಳಷ್ಟು ಕಳಕಳಿ ಇದೆ. ಇವತ್ತು ಅವರು ಕರ್ನಾಟಕ ರಾಜ್ಯದ ಅರಣ್ಯ ವನ್ಯಜೀವಿಗಳ ಒಂದು ಸಂರಕ್ಷಣೆಗಾಗಿ, ಸಂವರ್ಧನೆಗಾಗಿ ನಮ್ಮ ಇಲಾಖೆಯ ರಾಯಭಾರಿಯಾಗಿ ಆಗಲು ಸಮ್ಮತಿಸಿದ್ದಾರೆ. ಹೀಗಾಗಿ ಅವರಿಗೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬರುವಂಥ ದಿನಮಾನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ಇವತ್ತು ಒಂದು ಅಪಾಯಿಂಟ್ಮೆಂಟ್ ಮಾಡಿದಂಥ ಒಂದು ಆದೇಶ ಪ್ರತಿಯನ್ನು ಕೊಡಲಾಗುವುದು. ಮತ್ತು ಅವರ ಒಂದು ಸಹಕಾರದಿಂದ ಇವತ್ತಿಡೀ ರಾಜ್ಯದಲ್ಲಿ ನಮ್ಮ ವನ್ಯಜೀವಿಗಳ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ, ಪ್ರಕೃತಿ ಪರಿಸರ ಉಳಿಸುವಂಥ ಒಂದು ಕಾರ್ಯ ಭಾಳ ಉತ್ತಮವಾಗಿ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಇವತ್ತು ಅವರು ಇಲ್ಲಿಗೆ ಬಂದಿದ್ದಕ್ಕಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದಕ್ಕೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿದಂಥವರು ನಮ್ಮ ರಘುನಂದನ್ ರವರು BMIC ಅಧ್ಯಕ್ಷರಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಇವತ್ತು ನಮ್ಮ PCCF ಮೀನಾಕ್ಷಿ ನೇಗಿ ಅವರಿದ್ದಾರೆ, ನಮ್ಮ ಇನ್ನೋರ್ವ APCCF ಪುಷ್ಕರ್ ಅವರಿದ್ದಾರೆ, ಇತರ ನಮ್ಮ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿದ್ದಾರೆ. ಎಲ್ಲರಿಗೂ ಮತ್ತು ಎಲ್ಲ ಕಾನ್ಸರ್ವೇಷನಿಸ್ಟ್ಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಲಯದಲ್ಲಿದ್ದಾರೆ, ಭಾಳ ಎಫೆಕ್ಟಿವ್ ಆಗಿ, ಭಾಳ ಪರಿಣಾಮಕಾರಿಯಾಗಿ ಅವ್ರು ಹೇಳಿದ್ದಂಥದ್ದು ಪ್ರಚಾರ ಮಾಡಿ ಇವತ್ತು ಎಲ್ಲ ಕಡೆ ಪ್ರಚುರಪಡಿಸಿ, ಇವತ್ತು ಪಶುಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಯಾಕೆ ನಾವು ಈ ಎಕೋಸಿಸ್ಟಮನ್ನು ಇವತ್ತು ಸಂರಕ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಬಯೋಡೈವರ್ಸಿಟಿ ಏನು ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟ ಇಡೀ ಜಗತ್ತಿನಲ್ಲೇ ಅತ್ಯಂತ ಜೀವ ವೈವಿಧ್ಯಮಯವಾದಂಥ ತಾಣ ಇದೆ. ಅನೇಕ ಪ್ರಭೇದಗಳಿದ್ದಾವೆ, ಶೋಲಾ ಫಾರೆಸ್ಟ್ಗಳಿದ್ದಾವೆ. ಇವೆಲ್ಲವನ್ನು ಸಂರಕ್ಷಿಸಬೇಕಾಗ್ತದೆ. ಎಲ್ಲ ದೃಷ್ಟಿಯಿಂದ ನಮಗೆ ಅನುಕೂಲ ಆಗ್ತದೆ. ಮತ್ತು ಮಾನ್ಯ ಅನಿಲ್ ಕುಂಬ್ಳೆರವರು ವಿಶೇಷವಾಗಿ ಯಾವುದೇ ಸಂಭಾವನೆ ಪಡೆಯದೆ ಅರಣ್ಯ ಇಲಾಖೆಯ ರಾಯಭಾರಿ ಆಗಲಿಕ್ಕೆ ಸಮ್ಮತಿಸಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಹಾಗೂ ನಮ್ಮ ಅರಣ್ಯ ಸಚಿವರಾದ ಕಾಂದ್ರೆ ಅವರು, ಕರ್ನಾಟಕ ಸರ್ಕಾರ ಈ ಒಂದು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ರಘುನಂದನ್ ಅವ್ರು ಹೇಳಿದಾಗೆ ರಘುನಂದನ್ ಅವರು ಈ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮುಂಚೆನೂ ನಾನು ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿಗಳ ಉಪಾಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದೆ. ಆವಾಗ ಪುಷ್ಕರ್ ಅವ್ರನ್ನ ಮೀಟ್ ಮಾಡಿದ್ದೆ ನಾನು. ಮೇಡಮ್ನ ಈಗ ಮೀಟ್ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಮತ್ತೊಮ್ಮೆ ಈ ಒಂದು ಅವಕಾಶ ಸಿಕ್ಕಿದ್ದು, ಈ ಜವಾಬ್ದಾರಿ ನನಗೆ ಸ್ವೀಕಾರ ಮಾಡಿದ್ದಕ್ಕೆ ನನಗೆ ಸಂತೋಷನೇ ಆಗುತ್ತೆ. ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿಗಳ ಒಂದು ಕಾಳಜಿ ನನಗೆ ಮುಂಚೆಯಿಂದನೂ ಇತ್ತು. ಮತ್ತೊಮ್ಮೆ ನಮ್ಮ ರಾಜ್ಯಕ್ಕೆ ಈ ಒಂದು ನನ್ನ
ಕೈಯಲ್ಲಿ ಏನು ಆಗತ್ತೋ ಸಲ್ಲಿಸ್ತೀನಿ ನಾನು ಅದನ್ನು. ಖಂಡಿತ ಪಾಲಿಸಿ ಆಗಿರ್ಬೋದು ಅಥವಾ ಕನ್ಸರ್ವೇಷನ್ ಅದ್ರ ಬಗ್ಗೆ ಏನೇ ಒಂದು ಸಮಸ್ಯೆ ಇದೆಯೋ ಅದನ್ನು ನಾನು ಎಲ್ಲರೂ ನನ್ನ ಒಂದು ಎಲ್ಲ ಜನರನ್ನು ಕೂಡಿಕೊಂಡು ನಮ್ಮ ವನ್ಯಜೀವಿಗಳ ಬಗ್ಗೆ ಕಾಳಜಿ ಬರಲಿ ಅಂತ ಮಕ್ಕಳಲ್ಲೂ ಶಾಲೆಯಲ್ಲಿ ಅದ್ರ ಬಗ್ಗೆನೂ ಎಲ್ಲ ಇದ್ರ ಮೂಡಿಸಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ತಮ್ಮೆಲ್ಲರಿಗೂ ಈ ಒಂದು ಜವಾಬ್ದಾರಿ ಕೊಟ್ಟೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ಖಂಡಿತ ಒಂದು ಏನೇ ಒಂದು ನಿಮ್ಮ ಸಹಕಾರ ಬೇಕೋ ಅದು ಖಂಡಿತ ಬೇಕಾಗತ್ತೆ. ಮಾಧ್ಯಮದ ಒಂದು ಸಹಕಾರ ಬೇಕೇ ಬೇಕು. ಯಾವುದೇ ಒಂದು ಕನ್ಸರ್ವೇಷನ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಜನಕ್ಕೆ ತಲುಪಿಸ್ಬೇಕು ಅಂದರೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕೇ ಬೇಕಾಗತ್ತೆ. ಅದನ್ನು ನಾ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಯಾವ ರೀತಿಯಾದ ಯೋಜನೆಗಳಿದ್ದಾವೆ ಚಿಂತನೆ ಚರ್ಚೆ ಮಾಡ್ತೀವಿ. ಎಲ್ಲ ನಮ್ಮ ಕನ್ಸರ್ವೇಷನ್ಸ್ ಜೊತೆಯಲ್ಲೂ ಸಮಾಲೋಚನೆ ಮಾಡ್ತೀವಿ ಇನ್ನೂ ಉತ್ತಮ ರೀತಿಯಲ್ಲಿ. ಇವತ್ತು ನಮ್ಮಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಇದೆ. ವಿದ್ಯಾರ್ಥಿನಿಯರಿಗೆ ಅರಣ್ಯ ಸಂವರ್ಧನೆ ಬಗ್ಗೆ, ವೃಕ್ಷ ಸಂರಕ್ಷಣೆ ಬಗ್ಗೆ ಬಹಳ ಕಡೆ ಮರ ಕಡಿತಾ ಇದ್ದಾರೆ. ನೋಡ್ತಾ ಇದ್ದು ಬೆಂಗಳೂರು ಯಾವ ರೀತಿಯಲ್ಲಿ ವೇಗದ ಗತಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಟ್ರಾಫಿಕ್ ಎಷ್ಟು ಸಂಚಾರ ದಟ್ಟಣೆ ಆಗ್ತಾ ಇದೆ, ಎಷ್ಟು ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವೆಲ್ಲದರ ಬಗ್ಗೆ ಇವತ್ತು ಜನರಲ್ಲಿ ಅರಿವು ಮೂಡ್ತದೆ. ಅರಿವು ಮೂಡ್ತು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಒಂಥರ ವಿರೋಧ ಕಾಣಿಸ್ತದೆ. ಯಾಕೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಒತ್ತುವರಿ ಇದೆ. ಇವೆಲ್ಲವನ್ನು ತಡಿಬೇಕು ಅಂದರೆ ಅವರ ಅಂಬಾಸಿಡರ್ ಅವ್ರ ಕಡೆಯಿಂದ ಒಂದು ವರ್ಡ್ ಬಂತು ಅಂತ ಹೇಳಿದ್ರೆ ಜನರಿಗೆ ಅದು ತಲುಪ್ತದೆ. ಅದರಿಂದ ಅವರಲ್ಲಿ ಬದಲಾವಣೆ ಆಗ್ತದೆ, ಪರಿವರ್ತನೆ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಸಹಕಾರಿ ಆಗ್ತದೆ. ಲಿಫ್ಟ್ ಬಗ್ಗೆ ನಮ್ಗೆ ಗೊತ್ತೇ ಇದೆ. ನಾಳೆ ಸರ್ಕಾರದಿಂದ ಏನಾದರೂ ವಿರುದ್ಧವಾಗಿ ಡಿಸಿಷನ್ ಬಂದ್ರೆ ಹೈಪೋಥೆಟಿಕಲ್ ಇದು. ಈಗ ಸದ್ಯಕ್ಕೆ ಸುಮಾರು ಸತಿ ಈ ಚರ್ಚೆ ಬಂದಿದೆ. ನಾನು ವನ್ಯಜೀವಿ ಮಂಡಳಿಯಲ್ಲಿ ಇದ್ದಾಗ್ಲೂ ಬಂದಿದೆ, ಅವಾಗ್ಲೂ ಬಂದಿದೆ. ಅದು ಬರ್ತಾ ಇರತ್ತದು. ಈ ಒಂದು ಕ್ಲಾಶ್ ಏನಂತಾರೋ ಎನ್ವೈರ್ಮೆಂಟ್ ಹಾಗೂ ಅದು ಏನಿರುತ್ತೋ ಅದು ನಾವು ಖಂಡಿತವಾಗಿ ಅದೇ ನಾ ಹೇಳಿದಾಗೆ ಚರ್ಚೆ ಮಾಡ್ತೀವಿ ನಾವು. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನು ಚರ್ಚೆ ಕ್ರಿಕೆಟ್ ಬಂದ್ಬಿಟ್ರ ಅಲ್ಲ, 2 ಟೀಮಲ್ಲೂ ಇದ್ದೆ ನಾನು. RCB-ನಲ್ಲೂ ಇದ್ದೆ, ಪಂಜಾಬಲ್ಲೂ ಇದ್ದೆ. ಒಂದು ಸಂತೋಷದ ಒಂದು ಸುದ್ದಿ ಏನಂದ್ರೆ ಹೊಸ IPL ವಿನ್ನರ್ ಆಗ್ತಾರೆ ಇಬ್ರಲ್ಲೊಬ್ರು. ಬಟ್ RCB ಆಗ್ಲಿ ಅಂತ ನನ್ನ ಒಂದು ಅನಿಸಿಕೆ. 2009 ನೀವು ಕೂಡ ಕ್ಯಾಪ್ಟನ್ ಆಗಿ ಫೈನಲ್ ಹೋಗಿ ಹೌದು, ಗೆಲ್ಲಕ್ಕಾಗ್ಲಿಲ್ಲ. ಇವತ್ತು ಹೇಗೆ ಅಂತ ಸರ್? ಅಲ್ಲ, ಇವತ್ತು ಗೆಲ್ಲಿ ಅಂತಾನೆ ನಾನೊಂದು ನನ್ನ ಒಂದು ಪ್ರಿಡಿಕ್ಷನ್ ಅಲ್ಲ ಅದು. ಪ್ರಿಡಿಕ್ಷನ್ ನಾ ಏನ್ ಮಾಡಿದ್ರು ನಮ್ಗೆ ಮನ್ಸಲ್ಲಿ ಏನಿರುತ್ತೋ, ಹೃದಯದಲ್ಲಿ ಏನಿರುತ್ತೋ ಅದೇ ಆಗ್ಬೇಕು ಅಂತ ಅಲ್ವಾ? ಅಲ್ಲ, ಅದು ಹೇಳ್ಬೇಡಿ. ಅದು ಇವತ್ತು ಆದ್ಮೇಲೆ ಅದು ಹೇಳೋಣ ಬಿಡಿ. ಅಲ್ಲ, ಚೆನ್ನಾಗಿ ಆಡ್ತಿದ್ದಾರೆ, ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ. ಅದಕ್ಕೆ 2 ಟೀಮು, 2 ಬೆಸ್ಟ್ ಟೀಮ್ಸ್ ಇದೆಯೋ ಅವರೇ ಫೈನಲ್ಸ್ ಅಲ್ಲಿ ಇದ್ದಾರೆ. ಚೆನ್ನಾಗಿ ಆಡಿದ್ದಾರೆ. 600 ರನ್ ಇನ್ನೂ ಎಷ್ಟು ಗೊತ್ತಿಲ್ಲ, 600ಕ್ಕೂ ಹೆಚ್ಚು ರನ್ ಆಗಿರ್ಬೇಕು ಅವ್ರದ್ದು. ಸೊ ಆಡ್ತಾರೆ. ಫೈನಲ್ಸ್ ಇದೆಯಲ್ಲ, ಗೆಲ್ಬೇಕಷ್ಟೆ. ಥ್ಯಾಂಕ್ ಯು. 18 ವರ್ಷ ನಾವು ಕಾದಿದ್ದೇವೆ. ಈ ಸರಿ ಖಂಡಿತ ನಿರಾಶೆ ಮಾಡಲ್ಲ. ನಾವು ಕಪ್ ಗೆದ್ದೇ ಗೆಲ್ತೀವಿ. ಕಪ್ ನಮ್ಮದೇ.